ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಏನಪ್ಪ ಅಷ್ಟು ದೊಡ್ಡ ದೊಡ್ಡ ಪಾತ್ರೆ ಹಿಡ್ದಾ ಇದ್ದಾರೆ, ಫಂಕ್ಷನ್ ಏನೋ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ಇಲ್ಲ, ಸಂಡಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಸಂಡಿಗೆ ಮಾಡಿದ್ದು ಲಾಸ್ಟ್ ಟೈಮು ಪೂರ್ತಿಯಾಗಿ ಬಳಸಿದೀವಿ. ಪೂರ್ತಿಯಾಗಿ ಬಳಸ್ಕೊಂಡ್ವಿ, ಚಳಿ ಎಲ್ಲ ಇತ್ತಲ್ವಾ ಅವಾಗ ಪೂರ್ತಿಯಾಗಿ ಬಳಸ್ಬಿಟ್ವಿ. ನಾನು ಸಮ್ಮರ್ ಸ್ಟಾರ್ಟ್ ಆಗಿಂತ ಮುಂಚೆನೆ ಮಾಡ್ಬಿಟ್ಟಿದ್ದೆ ಅಂತ ಹಂಗಾಗಿ ಪೂರ್ತಿಯಾಗಿ ಬಳಸಿದ್ವಿ. ಇವಾಗ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ಊರ್ಗ್ ಹೋಗ್ಲಿಲ್ಲ, ಕ್ಯಾನ್ಸಲ್ ಆಯ್ತು. ನಾನ್ ಮಾತ್ರ ಹೋಗ್ಲಿಲ್ಲ, ಮನೆಯವ್ರು ಹೋದ್ರು. ಸಮ್ ರೀಸನ್ ಇಂದ ಹೋಗ್ಲಿಲ್ಲ. ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನನ್ನ ಫೇಸ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಂಗೆ ತುಂಬಾ ಸುಸ್ತಾಗಿತ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದೆ. ಇವತ್ತು ಹಿಟ್ಟನ್ನು ಕೂಡ ನಾನು ಮನೇಲಿ ರುಬ್ಲಿಲ್ಲ, ಮಿಷಿನ್ಗೆ ಹೋಗ್ಬಿಟ್ಟು ಹಾಕ್ಸ್ಕೊಂಬಂದು ಕೊಟ್ಟಿದ್ದಾನೆ ಚಂದು. ಹಂಗಾಗಿ ಅದರಲ್ಲೇ ಇವಾಗ ಮಾಡಿ ಇಟ್ಬಿಡೋಣ, ಬೆಳಿಗ್ಗೆ ಅಷ್ಟರಲ್ಲಿ ಪೂರ್ತಿಯಾಗಿ ನಾರ್ಮಲ್ ಆಗ್ತೀನಲ್ವಾ, ಆವಾಗ ಹಾಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಇಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಜಾಸ್ತಿ ಇರೋದ್ರಿಂದ ಸ್ವಲ್ಪ 3 ಪಾತ್ರೆ ಇಟ್ಕೊಂಡಿದ್ದೀನಿ. 3 ಪಾತ್ರೆ ಇಟ್ಕೊಂಡು ಮಾಡಿ ನಾಳೆ ಬೆಳಿಗ್ಗೆ ಮಕ್ಕಳೆಲ್ಲ ಕಾಲೇಜ್ಗೆಲ್ಲ ಹೋದ್ಮೇಲೆ ಹಾಕೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ತೋರಿಸಿದ್ದೀನಿ. ಇದಕ್ಕೆ ಏನಿಲ್ಲ, ಒಂದ್ 2 ದಿನದಿಂದ 3 ದಿನ ನಾವು ಅಕ್ಕಿನ ನೆನೆ ಹಾಕೋಬೇಕಾಗತ್ತೆ. ನೆನೆಸಿರೋ ಅಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು 1 ಲೋಟ ಅಕ್ಕಿಗೆ ಅದ್ರ 7ರಷ್ಟು ನೀರ್ನ ಹಾಕೋತೀನಿ. 7-8ರಷ್ಟು ಹಾಕೋಬೇಕು. ಅಂದ್ರೆ 1 ಲೋಟ ಅಕ್ಕಿಗೆ 8 ಲೋಟದಷ್ಟು ನೀರ್ ಹಾಕೊಂಡು ಈ ತರ ಬೆಚ್ಚಗಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ರುಬ್ಬಿಡ್ತಕ್ಕಂಥ ಅದನ್ನ ಏನು ಹಿಟ್ಟು ಬ್ಯಾಟರ್ ಇರುತ್ತೆ ನೋಡಿ, ದೋಸೆ ಹಿಟ್ಟು ತರನೇ, ಅದನ್ನ ಹಾಕೊಂಡು ಅದಕ್ಕೇನೆ ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಬೇಕು ಸಂಡಿಗೆಗೆ. ಹಂಗಾಗಿ ಅದನ್ನ ಹಾಕಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಲಾಸ್ಟ್ ಟೈಮ್ ತೋರಿಸಿದೀನಿ, ಸುಮ್ಮನೆ ಇವಾಗ ಮಾಡ್ತಾ ಇದ್ನಲ್ವಾ ಹಂಗೇನೆ ಇದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇನೆ. ಬಬಲ್ಸ್ ಬರ್ತಾ ಇದೆ. ಇವಾಗ ಹಿಟ್ಟನ್ನ ಹಾಕೋತೀನಿ. ಈಗ ಸಣ್ಣ ಸಣ್ಣ ಬಬಲ್ಸ್ ಬರ್ತಾ ಇದೆ. ಇವಾಗ ನಾನು ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಮಿಕ್ಸ್ ಮಾಡ್ತಾನೆ ಇರ್ಬೇಕಾಗುತ್ತೆ, ಎಲ್ಲೂ ಕೂಡ ಕೈ ಬಿಟ್ರೆ ಗಂಟಾಗ್ಬಿಡುತ್ತೆ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಈ ಟೈಮಲ್ಲೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಗಂಟಾಗಲ್ಲ ಅನ್ನೋದಕ್ಕೆ ಉಪ್ಪು ಕೂಡ ಇದೇ ಟೈಮಲ್ಲಿ ಹಾಕೋಬೇಕಾಗತ್ತೆ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು, ಎಲ್ಲೂ ತಳ ಹಿಡಿಯೋದಕ್ಕೆ ಬಿಡಬಾರ್ದು. ಅಕ್ಕಿ ಅಲ್ವಾ, ಹಂಗಾಗಿ ತಳ ಹಿಡ್ಬಿಡುತ್ತೆ. ಸ್ವಲ್ಪ ಶೈನಿಂಗ್ ಬರ್ತಿದ್ದಂಗೆನೆ ನಾವು ಆಮೇಲೆ ಬಿಟ್ರೆ ಏನಾಗಲ್ಲ, ತಳ ಹಿಡಿಯಲ್ಲ. ಆದ್ರೆ ಈ ಫಸ್ಟ್ ಹಾಕಿದಾಗ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕಾಗತ್ತೆ. ಈ ತರ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. 1 by 1 ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ಕೋತೀನಿ. ಯಾಕೆಂದ್ರೆ 3 ನಾನು ಒಂದೇ ಸಲ ಮಿಕ್ಸ್ ಮಾಡೋದಕ್ಕಂತೂ ಆಗಲ್ಲ, 3 ಕೈ ಇಲ್ವಲ್ಲ ನನ್ನ ಹತ್ರ. ಹಂಗಾಗಿ ಒಂದಾದ್ಮೇಲೆ ಒಂದು ಮಿಕ್ಸ್ ಮಾಡ್ಕೋತೀನಿ. ಯಾಕಪ್ಪ ಅಂತಂದ್ರೆ ನಂಗೆ ಸ್ವಲ್ಪ ಹೇಳಿದ್ನಲ್ಲ ನಿಮ್ಗೆ, ಹುಷಾರಿಲ್ಲ ಅಂತ ಅಲ್ಲ, ಸುಸ್ತಾಗ್ತಿತ್ತು ಅಷ್ಟೇನೆ. ಹಂಗಾಗಿ ಸುಮ್ಮನೆ ಮಲ್ಕೊಂಡಿದ್ದೆ. ಇದನ್ನಾದ್ರೂ ಈ ಕೆಲ್ಸನಾದ್ರೂ ಮುಗಿಸ್ಬಿಡೋಣ ಇವತ್ತಂತೂ ತುಂಬಾ ಲೇಜಿ ಆಗಿದ್ದೀನಿ ಅಂತ ಹೇಳ್ಬೋದು. ಹಂಗಾಗಿ ಈ ಕೆಲ್ಸನಾದ್ರೂ ಮುಗಿಸ್ಬಿಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ. ಇನ್ಮೇಲೆ ಯಾವಾಗ ಮಳೆ ಬರುತ್ತೋ ಹೇಳಕ್ಕಾಗಲ್ಲ, ಮಾಡಿಟ್ಕೊಂಡ್ರೆ ಆಯ್ತು. ಎಸ್ಪೆಷಲಿ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಸಂಡಿಗೆ ಅಂದ್ರೆ. ಹಂಗಾಗಿ ಈ ಸಲ ನೀಟಾಗಿ ಎಲ್ಲಾನು ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಕೇಳಿದಾಗ ಒಂದಿಷ್ಟ ಹಾಕೊಟ್ರೆ ಆಯ್ತು ಅಂತ. ಹೊರಗಡೆಯಿಂದ ಚಕ್ಲಿ, ನಿಪ್ಪಟ್ಟು ಇದೆಲ್ಲ ತರೋ ತುಂಬಾ ರೇರು. ಚಕ್ಲಿ ಕೂಡ ಮನೇಲೆ ಮಾಡ್ತೀನಿ ನಾನು. ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ ಚಕ್ಲಿ ಹೆಂಗ್ ಮಾಡೋದು ಗರ್ಗರಿಯಾಗಿ ಅಂತ. ನೀವು ನಮ್ಮಲ್ಲ ಎಷ್ಟು ಅಡುಗೆ ಮಾಡ್ತಿದ್ದೆ ಅಂದ್ರೆ, ಸಮೋಸ ಆಮೇಲೆ ಮೋಮೋಸು ಎಲ್ಲ ಪ್ರತಿಯೊಂದು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಅದೆಲ್ಲ ಮಾಡಿ ರೆಡಿ ಮಾಡಿಡ್ತಾ ಇದ್ದೆ. ಒಂದೊಂದ್ ದಿನ ಕೇಸರಿ ಬಾತು, ಪೈನಾಪಲ್ ಕೇಸರಿ ಬಾತು. ಸಂಜೆ ಬರ್ತಿದಂಗೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಅವ್ರಿಗೆ, ಏನೋ ಅಮ್ಮ ಮಾಡಿರ್ತಾಳಲ್ಲ ತಿನ್ನೋಣ ಅಂತ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಶೈನಿಂಗ್ ಬರುತ್ತೆ ಅಲ್ಲಿವರೆಗೂ ಇದೇ ತರ ಮಿಕ್ಸ್ ಮಾಡ್ಬೇಕು. ಇದು ಗಟ್ಟಿ ಆಯ್ತಾ ಬಂತು ನೋಡಿ, ಈ ತರ ಗಟ್ಟಿ ಆಗ್ತಾ ಇದೆ, ತೆಳ್ಳಗಿದ್ದು. ಇವಾಗ ಈ ದೊಡ್ಡ ಸ್ಟವ್ಗೆ ನಾನು ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಆ ಕಡೆ ಇರೋದನ್ನ ಈ ಕಡೆ ಎತ್ತಿಟ್ಕೋತೀನಿ. ಇದನ್ನ ಶೈನಿಂಗ್ ಬರ್ಬೇಕು, ಇನ್ನ ನೀಟಾಗಿ ಮಿಕ್ಸ್ ಆಗ್ಬೇಕು. ಇನ್ನ ಪ್ರೊಸೀಜರ್ ಇದೆ ಅದು. ಆದ್ರೆ ಇಷ್ಟು ಆದ್ಮೇಲೆ ಸ್ವಲ್ಪ ಬೇರೆ ಇದಕ್ಕೆ ಟೈಮ್ ಕೊಡ್ಬೋದು. ಇವಾಗ ಈ ಪಾತ್ರೆನ ಎಲ್ಲೇ ಶಿಫ್ಟ್ ಮಾಡ್ಕೊಂಡು ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ.
ಇದಿನ್ನ ಶೈನಿಂಗ್ ಬರ್ಬೇಕಿದು. ಅಲ್ಲಿವರೆಗ ಚೆನ್ನಾಗಿ ಇದು ಆಗ್ತಾ ಇರಲಿ. ನೋಡಿ ಇಷ್ಟು ಗಟ್ಟಿಯಾಗಿದೆ. ಬೆಳಿಗ್ಗೆ ಹಾಕೋ ಅಷ್ಟರಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಇದಕ್ಕೆ ನಾನಿವಾಗ ಹಿಟ್ಟನ್ನ ಹಾಕೋಬೇಕು. ಹಾಕೋದು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ದೊಡ್ಡದು ಸ್ಪ್ಯಾಚುಲಾನೇ ಬೇಕು. ದೊಡ್ಡ ಪಾತ್ರೆ ಅಲ್ವಾ, ಹಂಗಾಗಿ ದೊಡ್ಡ ಸ್ಪ್ಯಾಚುಲಾ ಬೇಕಾಗುತ್ತೆ. ಇಲ್ಲಾಂದ್ರೆ ಮುರ್ಕೊಂಡೆ ಬಂದ್ಬಿಡುತ್ತೆ ನಾನು ಏನಾದ್ರು ಮಿಕ್ಸ್ ಮಾಡಕ್ ಹೋದ್ರೆ. ಹಂಗಾಗಿ ದೊಡ್ಡ ತಗೊಂಡಿದ್ದೀನಿ. ಮಕ್ಳಿಬ್ರು ಕ್ರಿಕೆಟ್ ನೋಡ್ತಾ ಇದ್ದಾರೆ. ಹಾಗಾಗಿ ಈ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಮನೆಯವ್ರಿನ್ನ ಬಂದಿಲ್ಲ, 10:30 ಆಗಿದೆ. ಹಂಗಾಗಿ ಈ ಸಮ್ಮರ್ ಅಲ್ಲಿ ಅಂದ್ರೆ ಬಿಸಿಲು ಟೈಮ್ ಜಾಸ್ತಿ ಇರ್ಬೇಕಾದ್ರೆ ಸಾಂಬಾರ್ ಪುಡಿ ಇರ್ಬೋದು, ಈ ತರ ಸಂಡ್ಗೆ ಹಪ್ಳ, ಈ ಸಲ ಯಾವ ಹಪ್ಳನೂ ಮಾಡಿಲ್ಲ ನಾನು. ಹುಳ್ಳಿಕಾಳು ಹಪ್ಳ ಆಗ್ಬೋದು, ಉದ್ದಿನ ಹಪ್ಳ ಆಗ್ಬೋದು, ಯಾವ್ದು ಮಾಡಿಲ್ಲ. ಬರೀ ಸಂಡ್ಗೆನೆ 2 ಟೈಮ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮು ಅದನ್ನ ಮಾಡಿ ಹಾಕಿದ್ದೀನಿ, ನೋಡಿ ಒಂದ್ಸಲಿ. ನೋಡಿ ಈ ತರ ಮೇಲ್ಗಡೆಯಿಂದ ಈ ತರ ಕಾಣಿಸ್ತಾ ಇದೆ. ನಿಧಾನಕ್ಕೆ ನಾವು ಇದು ಗಟ್ಟಿ ಆಗ್ತಾ ಬರುತ್ತೆ. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಚಿಕ್ಕ ಸ್ಪೂನು ಅದ್ರಲ್ಲೆಲ್ಲ ಮಾಡಕ್ ಹೋದ್ರೆ ಅದು ಮುರ್ದೇ ಹೋಯ್ತು ಅಂತಾನೆ ಹೇಳ್ಬೋದು. ಆಮೇಲೆ ಈ ಮುದ್ದೆ ಮಾಡ್ತೀವಲ್ವಾ, ಆ ತರ ಕೋಲ್ಗಳಲ್ಲಿ ಮಾಡಿದ್ರೆ ತುಂಬಾನೇ ಯೂಸ್ ಆಗುತ್ತೆ ಇದು. ಅಷ್ಟು ಪೇನ್ ಬರ್ತಾ ಇದೆ. ಮನೆಯವ್ರು ಏನಾದ್ರು ಮನೇಲಿದ್ರು ಅಂದ್ರೆ ಈ ಕೆಲಸಗಳನ್ನ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಯಾಕೆ ಏನಾದ್ರೂ ಒಂದ್ ಮಾಡ್ತಾ ಇರ್ತೀಯ ನೀನು, ಅಂಗಡಿಯಲ್ಲಿ ಕಾಸು ಕೊಟ್ರೆ ಸಿಗಲ್ವಾ, ಇಷ್ಟೊಂದು ಕಷ್ಟಪಟ್ಟು ಮಾಡಿ ಬೆಳಿಗ್ಗೆ ಬಿಸಿಲಲ್ಲೆಲ್ಲ ಅದನ್ನ ಯಾಕೆ ಹಾಕ್ಬೇಕು, ಮತ್ತೆ ಅದು ಎತ್ತದಕ್ ಬೇರೆ ಅಷ್ಟೊಂದು ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನನ್ಗೇನೋ ಇಷ್ಟ, ಮನೇಲೆ ಮಾಡಿ ಮಕ್ಳು ಕೊಡೋದಂದ್ರೆ ಇಷ್ಟ. ನನ್ ಮಕ್ಳು ತುಂಬಾ ಇಷ್ಟ ಆಗುತ್ತೆ. ಹಪ್ಳಕ್ಕಿಂತ ಇದು ಸಂಡ್ಗೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ಈ ಸಲಿನ ನಾನು 2 ಸಲಿ ಮಾಡಿರೋದು. ಪ್ರತಿ ವರ್ಷನೂ ಅಷ್ಟೇ ಒಂದ್ಸಲಿ ಮಾಡ್ತೀನಿ ಸಾಂಬಾರ್ ಪುಡಿ ಅದೆಲ್ಲ. ಅಕ್ಕಿ ಹಪ್ಳ ಮಾಡ್ತಾ ಇದ್ದೆ, ಈ ಸಲಿ ಅಕ್ಕಿ ಹಪ್ಳ ಮಾಡಿಲ್ಲ. ಇನ್ಮೇಲೆ ಯಾವಾಗ ಮಳೆ ಬರುತ್ತೋ ಹೇಳೋದಕ್ ಆಗೋದಿಲ್ಲ. ಹಂಗಾಗಿ ಬಿಸಿಲಿರ್ಬೇಕಾದ್ರೆ ಮಾಡ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಮಾಡಿಟ್ಕೊಳ್ತಾ ಇದೀನಿ. ಇದಂತೂ ಇನ್ನೊಂದ್ ಸ್ವಲ್ಪ ಶೈನಿಂಗ್ ಬರ್ಬೇಕಷ್ಟೇನೆ. ಸ್ವಲ್ಪ ಹೊತ್ತು ಕಮ್ಮಿ ಊರಿನಲ್ಲಿ ಮುಚ್ಚಿಡ್ಬೇಕಾಗತ್ತೆ. ಚೆನ್ನಾಗಿ ಬೇಯ್ಬೇಕು. ಚೆನ್ನಾಗಿ ಬೇಂದ್ರೇನೆ ಸಂಡ್ಗೆ ಗರಿ ಗರಿಯಾಗಿ ಎಣ್ಣೆಗೆ ಹಾಕ್ದಾಗ ಒಳ್ಳೆ ಹೂವು ತರ ಅರಳೋದು ಅಂತಾನೆ ಹೇಳ್ಬೋದು. ಹಂಗಾಗಿ ಮಾಡಿಟ್ಕೊಳ್ತಾ ಇದೀನಿ. ಹಳ್ಳಿಗಳಲ್ಲಿ ಇದ್ರೆ ಗೊತ್ತಾಗುತ್ತೆ ಎಷ್ಟು ಬಿಸಿಲು ಟೈಮಲ್ಲಿ ಎಲ್ಲ ಮಾಡಿಟ್ಕೋತಾರೆ ಅಂತ ಅನ್ಬಿಟ್ಟು. ನಮ್ಮ ಅಜ್ಜಿ ಶಕಪ್ಳ ಅವೆಲ್ಲ ಮಾಡೋರು. ಅದನ್ನೆಲ್ಲ ನೋಡಿ ನೋಡಿ ನಾನು ಸಂಡ್ಗೆ ಏನ್ ನೋಡಿರ್ಲಿಲ್ಲ. ಆಮೇಲೆ ನನ್ ಕಷ್ಟ ನೋಡಕ್ಕಾಗ್ದೆ ಚಂದು ಬಂದ, ಕೊಡಮ್ಮ ನಾನ್ ತಿರುಗ್ ಕೊಡ್ತೀನಿ ಅಂತ ಅನ್ಬಿಟ್ಟು ಇವಾಗ ಮುದ್ದೆ ಕೋಲ್ ಬರುತ್ತಲ್ಲ ಅದ್ರಲ್ಲಿ ಮಸಾಲೆ ಎಲ್ಲ ಇವಾಗ ಹಾಕ್ಬಿಟ್ಟಿದೀನಿ. ಬೆಳಿಗ್ಗೆ ತಿರ್ವಕ್ಕಾಗಲ್ಲ ಅಂತ ಅನ್ಬಿಟ್ಟು. ತಣ್ಣಗಾಗಿದೆ, ಅದಕ್ಕೆ ಜೀರಿಗೆ ಹಾಕೋತಾ ಇದೀನಿ. ಜೀರಿಗೆ ಎಷ್ಟು ಬೇಕಾದ್ರೆ ನಾವು ಹಾಕೊಳ್ಬೋದು. ಜೀರಿಗೆ, ಆಮೇಲೆ ಒಣಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು, ಯಾವ್ದು ಬೇಕಾದ್ರೂ ನಾವು ಹಾಕೊಳ್ಬೋದು. ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಒಣಮೆಣಸಿಕಾಯಿನ ಹಾಗೇನೆ ಗ್ರೈಂಡ್ ಮಾಡ್ಕೊಂಡು, ಅಂದ್ರೆ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದನ್ನು ಕೂಡ ಈಗ ಹಾಕೋತೀನಿ. ಒಂದ್ 10 ಹಾಕಿದ್ದೀನಿ ಒಣಮೆಣಸಿಕಾಯಿ. ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದೆಲ್ಲ ಮಾಡಿ ಮುಚ್ಚಿಟ್ಟು ಆ ನಂತರ ಮನೆಯವ್ರು ಬಂದ್ರು. ಆಮೇಲೆ ಅವ್ರಿಗೂ ಎಲ್ಲ ಊಟ ಹಾಕೊಟ್ಟು, ಮಕ್ಳು ಕೂಡ ಕ್ರಿಕೆಟ್ ನೋಡ್ತಿದ್ರಲ್ವಾ, ಅವರು ಕೂಡ ಹೋಗಿ ಮಲ್ಕೊಂಡ್ರು ಅಂತಾನೆ ಹೇಳ್ಬೋದು. ಬೆಳಿಗ್ಗೆ ಎದ್ದಾಗ 3 ಪಾತ್ರೆನ ತಗೊಂಡೋಗಿ ಮಕ್ಳು ಮೇಲ್ಗಡೆ ಇಡ್ರಪ್ಪ ಅಂತಂದೆ. ಯಾಕೆ ಎತ್ತದಕ್ ಆಗೋದಿಲ್ಲ ಅಲ್ವಾ ನನ್ನ ಕೈಲಿ. ಹಂಗಾಗಿ ಮೇಲಿಟ್ಬಿಟ್ಟು ಅವ್ರು ಕಾಲೇಜ್ಗೆ ಹೋಗಿದ್ರು. ಇವಾಗ ಕೆಳಗಡೆ ಎಲ್ಲ ಕೆಲಸ ಮುಗಿಸಿ ನಾನು ಇಲ್ಲಿ ಬಂದೆ. ಹೋದ್ಸಲೂ ಕೂಡ ಇದೇ ಬಟ್ಟೆ ಮೇಲೆ ಹಾಕಿದ್ದೆ. ಕಾಟನ್ ಸೀರೆ ಇದ್ರೆ ತುಂಬಾ ಒಳ್ಳೇದು ಆಯ್ತಾ. ಕಾಟನ್ ಸೀರೆನೇ ಇಲ್ಲ. ಆ ಮನೆಯಿಂದ ಈ ಮನೆ ಬರ್ಬೇಕಾದ್ರೆ ಅದು ಏನಾಯ್ತು ಅಂತಾನೆ ಗೊತ್ತಿಲ್ಲ. ಕೆಲವೊಂದನ್ನ ಆಂಟಿ ಬರ್ತಾರಲ್ಲ ಅವರು ಕೊಟ್ಟೆ. ಇನ್ನ ಕೆಲವೊಂದನ್ನ ಬರ್ಬೇಕಾದ್ರೆ ಯಾಕೆ ಸುಮ್ಮನೆ ಬೇಡದಿರೋದೆಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ಬಿಟ್ಟೆ. ಇದು ಅಮ್ಮನ ಸೀರೆ, ದೀಪು ಕೊಟ್ಟು ಕಳಿಸಿದ್ಲು ಅಂತ ಅಂದ್ಬಿಟ್ಟು ಹೋದ್ಸಲಿನೂ ಕೂಡ ಇದಕ್ಕೆ ಹಾಕಿದ್ದೆ. ಹಂಗಾಗಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸೌಟಲ್ಲಿ ಹಾಕಿ ನೋಡಿದೆ. ಅಯ್ಯೋ ತುಂಬ ಟೈಮ್ ಹಿಡಿಯುತ್ತೆ. ಬಿಸಿಲು ಹೆಂಗೆ ಬರ್ತಾ ಇದೆ ಅಂದರೆ ಅಪ್ಪ. ಅದಕ್ಕೆ ನಾನು ಏನು ಮಾಡಿದೆ, ನಂಗೆ ಕೈಯಲ್ಲಿ ಹಾಕೋದಕ್ಕೆ ಕಂಫರ್ಟಬಲ್ ಆಗುತ್ತೆ. ಹಂಗಾಗಿ ಅದರಲ್ಲೇ ಹಾಕ್ಬಿಡೋಣ ಸ್ಪೂನ್ಗಿನ ಅಂತ ಅಂದ್ಬಿಟ್ಟು ಪೂರ್ತಿ ನಾನು ಕೈಯೆಲ್ಲ ತೊಳ್ಕೊಂಬಂದ್ಬಿಟ್ಟು ನೀಟಾಗಿ ಎಲ್ಲ ಸಂಡಿಗೆ ಹಾಕೊಂಡು ಬಂದೆ. ತುಂಬ ಬೇಗ ಬೇಗ ಹಾಕ್ತಾ ಇದ್ದೀನಿ. ಯಾಕೆಂದರೆ ಒಬ್ಬಳೇ ಹಾಕ್ಬೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ. 2 ಸೀರೆ ಎಷ್ಟು ಹಾಕಬೇಕು. ಇನ್ನು 2 ಪಾತ್ರೆ ಇದೆ ಅಲ್ವಾ, ಇದು ಚಿಕ್ಕದು. ತುಂಬ ಚೆನ್ನಾಗಿ ಬಂತು. ಹೇಳ್ಬೇಕಂದ್ರೆ ಸಖತ್ತಾಗಿತ್ತು. ಸಂಡಿಗೆನೂ ಕೂಡ ರುಚಿ ಮಾತ್ರ ಅದ್ಭುತವಾಗಿ ಬಂದಿದೆ. ಈ ಸಲಿನೂ ಅಷ್ಟೇ, ಹೋದ ಸಲಿನೂ ಅಷ್ಟೇ. ಹೋದ ಸಲಿದು ಬೇಕಾದ್ರೆ ನೋಡಿ ಪೂರ್ತಿಯಾಗಿ ಹೆಂಗೆ ಮಾಡೋದು ಏನು ಅಂತ ಎಲ್ಲ ತಿಳಿಸಿದ್ದೀನಿ ನಿಮಗೆ. ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೊಳ್ಬೋದು. ಕೆಲವೊಬ್ಬರು ಈರುಳ್ಳಿನೂ ಕೂಡ ಹಾಕ್ತಾರೆ. ಎಷ್ಟೊಂದು ಫ್ಲೇವರಲ್ಲಿ ಮಾಡ್ತಾರೆ. ನಾನು ಏನೂ ಇಲ್ಲ, ಇದೆ ನಾನು ಹೇಳಿದ್ನಲ್ಲ ನಿಮಗೆ, ವೈಟಿಗೆ ಚೆನ್ನಾಗಿರುತ್ತೆ ಇದು. ಇವಾಗ ಇದಕ್ಕೆ ನಾನು ಇದೇನು ಜೀರಿಗೆ ಅದೇನೂ ಹಾಕಿರಲಿಲ್ಲ. ಮೇಲ್ಗಡೆನೇ ತೊಗೊಂಡು ಬಂದಿದ್ದೆ ಚಿಕ್ಕ ಜಾರಲ್ಲಿ, ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಚಕ್ಲಿ ಒಳ್ಳು ಬರುತ್ತಲ್ಲ, ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ನೋಡೋಣ, ಟ್ರೈ ಮಾಡೋಣ ಅದ್ರಲ್ಲಿ ಬೀಳುತ್ತಾ ಇಲ್ವಾ ಅಂತ. ಅದನ್ನು ಕೂಡ ಹಾಕಿ ನೋಡಿದೆ. ಅಷ್ಟೇನು ಅದು ತೆಳ್ಳಗಿರೋದ್ರಿಂದ ಅಷ್ಟು ಚೆನ್ನಾಗೇನು ಬರಲಿಲ್ಲ. ಹಂಗಾಗಿ ಎಷ್ಟು ಒಂದ್ಸಲಿ ಹಾಕಿದ್ನಲ್ವ ಅದಷ್ಟನ್ನು ಮಾತ್ರ ಹಾಕಿದ್ದೀನಿ ಅಷ್ಟೇ. ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತಣ್ಣಗಿದ್ರೆ ಇದೊಂದು ಬೆನಿಫಿಟ್ಟು, ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು. ಬಿಸಿ ಬಿಸಿ ಹಾಕ್ತೀವಿ
ಹಾಕ್ತೀವಿ ಅಂತಂದ್ರೆ ಸ್ಪೂನಲ್ಲೇ ಹಾಕ್ಬೇಕು. ಹಂಗಾಗಿ ನಾನು ನೈಟೇನೆ ಸಂಡಿಗೆನ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ. ಇವಾಗ ಚಕ್ಲಿ ಒಳ್ಳಲ್ಲಿ ಹಾಕ್ತಾ ಇದೀನಿ, ನೋಡ್ತಾ ಇದೀರಲ್ವಾ, ಇಷ್ಟೇ ಬಂದಿದ್ದು. ಅದನ್ನು ಕೂಡ ಎಣ್ಣೆಗೆ ಹಾಕಿ ತೋರಿಸ್ಬೇಕಾಯ್ತು ನಿಮಗೆ, ಅದೊಂದನ್ನು ಮರ್ತ್ಬಿಟ್ಟೆ. ನೋಡಿ ಈ ತರ ಬಂದಿತ್ತು. ಇದನ್ನ ಒಣಗದ್ಮೇಲಂತೂ ಆ ಸೀರೆಗೆ ಅಂಟ್ಕೊಂಡ್ಬಿಡುತ್ತಿದ್ದು, ಬಿಡೋದೇ ಇಲ್ಲ. ಯಾಕೆಂದ್ರೆ ಸಣ್ಣ ಆಗ್ಬಿಡುತ್ತಲ್ವಾ, ಹಂಗಾಗಿ ಈ ಸಂಡಿಗೆನೆ ಪರವಾಗಿಲ್ಲ ಚೆನ್ನಾಗಿ ಎದ್ದೇಳ್ತು ಅಂತಾನೆ ಹೇಳ್ಬೋದು. ನೋಡಿ ಈ ತರ ಹಾಕೊಂಡೆ ಎಲ್ಲಾನು ಕೂಡ. ಒಂದ್ಸಲ ಹಾಕ್ಬಿಟ್ಟಿದ್ದೀನಲ್ಲ, ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಹಾಕೊಂಡೆ. ಅದಾದ್ಮೇಲೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಇತ್ತು, ಮತ್ತೆ ಈ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಹೋದೆ. ಮತ್ತೆ ಕೆಳಗಡೆ ಹೋದ್ರೆ ಮೇಲ್ ಬರೋಕೆ ಮನ್ಸಾಗಲ್ಲ, ಹಂಗಾಗಿ ವಾಷಿಂಗ್ ಮಿಷಿನ್ ಅಲ್ಲಿ ಇರೋ ಬಟ್ಟೆ ಎಲ್ಲ ಒಣಗಾಕಿ ಅಲ್ಲಿರೋ ಬಟ್ಟೆ ಎಲ್ಲ ಎತ್ಕೊಂಡು ಕೆಳಗಡೆ ಹೋಗಿ ಬೇರೆ ಕೆಲಸನ ಮಾಡಬೇಕು. ಇನ್ನ ಮನೆ ಕೆಲಸ ಏನು ಮಾಡಿಲ್ಲ ನಾನು, ಇದೇ ಒಂದು ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ಇವಾಗ 10 ಗಂಟೆ ಆಗಿರ್ಬೇಕು ಅನ್ಸುತ್ತೆ. ಹಂಗಾಗಿ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಕಿದ್ಮೇಲೆ ಏನೋ ಒಂಥರ ಖುಷಿ ಆಯ್ತಾ. ಹಂಗಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ನೆನೆ ಹಾಕ್ಬಿಟ್ಟು ಬಟ್ಟೆ ಎತ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಹೆಂಗಾಗಿದೆ ಸಂಡಿಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ನಿಮ್ಗೆ ಫೈನಲಿ ತಿಳಿಸ್ತೀನಿ. ಬನ್ನಿ ನೋಡೋಣ ಹೆಂಗಾಗಿದೆ ಸಂಡಿಗೆ. 2 ದಿನ ಕಂಟಿನ್ಯೂಸ್ ಅಲ್ಲಿ ಬಿಸಿಲಲ್ಲಿ ಒಣಗಾಕಿದ್ದೆ. ಅದನ್ನ ಎತ್ಕೊಂಡ್ ಬಂದು ಸ್ವಲ್ಪ ನೀರೆಲ್ಲ ಚಿಮ್ಕಿಸಿ ನಾನು ಒಂದ್ 10 ನಿಮಿಷ ಬಿಟ್ಟು ಆಮೇಲೆ ಈ ತರ ನೀಟಾಗಿ ಬಂದ್ಬಿಡುತ್ತೆ. ಅದೇನೆ ನಾವೇನು ಕಷ್ಟ ಪಡ್ಬೇಕಾಗಿಲ್ಲ ಇದನ್ನು ತೆಗೆಯೋದಕ್ಕೆ. ನೀರ್ ಚಿಮ್ಕಿಸಿದ ತಕ್ಷಣನೇ ಈ ತರ ಬರುತ್ತೆ. ಅದನ್ನ ಮತ್ತೆ ನಾವು ಸ್ವಲ್ಪ 1-2 ಅವರ್ ಬಿಸಿಲಲ್ಲಿ ಒಣಗಿಸಿ ಎಣ್ಣೆಗೆ ಹಾಕೊಳ್ಬಹುದು. ಎಣ್ಣೆಗೆ ಹಾಕೋದನ್ನ ನಿಮ್ಗೆ ಫಸ್ಟ್ ನಾನು ತೋರಿಸಿದ್ದೀನಿ, ಇನ್ನೊಂದ್ಸಲ ಬೇಕಾದ್ರೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬಿಸಿಲು ಟೈಮ್ ಇದ್ದಾಗ ಈ ತರ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ಇರ್ಬೋದು ಅಂತ ಹೇಳ್ತೀನಿ ಅಷ್ಟೇನೆ. ನಮ್ಮ ಮನೇಲಂತೂ ವರ್ಷ ಪೂರ್ತಿ ಇರೋದೇ ಇಲ್ಲ, ನೀವೇ ನೋಡಿದ್ದೀರಾ. ಮಕ್ಳಿರೋ ಮನೆಗೆ ಹಂಗೆ ಅಲ್ವಾ, ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇವಾಗ ಸ್ವಲ್ಪ ಬಿಡಿಸ್ಕೊಂಡ್ಬಂದು ಎಣ್ಣೆಗೆ ಹಾಕಿ ತೋರಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ಈ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಶೇಪ್ ಅದೊಂದು ಸ್ವಲ್ಪ ಬಿಟ್ಟರೆ ಸ್ವಲ್ಪ